ನಿಮಗೆ ಹೂಕೋಸಿನ ಪಲ್ಯ ಇಷ್ಟ ಇಲ್ಲ ಅಂದರೆ ಜಸ್ಟ್ ಒಂದು ಸಲ ಈ ರೀತಿ ಹೂಕೋಸಿನ ಭರ್ತಾ ಮಾಡಿ ನೋಡಿ, ಸೂಪರಾಗಿರುತ್ತೆ. ಬಿಸಿ ಅನ್ನಕ್ಕೆ ಹಾಗೆ ಚಪಾತಿ ರೊಟ್ಟಿ ಕೂಡ ಎಷ್ಟು ತಿಂದ್ರೂ ಸಾಕೆ ಆಗೋಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಈ ರೆಸಿಪಿ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಸಿಂಪಲ್ ಈ ರೆಸಿಪಿ. ನೋಡಿ, ಈ ಹೂಕೋಸಿನ ಭರ್ತಾ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಸೈಜಿಂದು ಹೂಕೋಸು ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಕ್ಲೀನಾಗಿ ನಾನು ಬಿಸಿನೀರಲ್ಲಿ ತೊಳೆದು ಇಟ್ಕೊಂಡಿನಿ. ಮತ್ತು ಇಲ್ಲಿ ಕುದಿಯೋದಕ್ಕೆ ನೀರಿಟ್ಟಿದ್ದೀನಿ. ಒಂದು ಅರ್ಧ ಚಮಚ ಅರಿಶಿನ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ನೀರು ಕುದಿ ಬಂದಾದಮೇಲೆ ಈ ಹೂಕೋಸು ಹಾಕ್ತಿದ್ದೀನಿ. ಹೂಕೋಸು ಮುಳುಗುವಷ್ಟು ನೀರು ಹಾಕಬೇಕು. ಇದರಲ್ಲಿ ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು 10 ನಿಮಿಷ ಅಥವಾ ಪೂರ್ತಿಯಾಗಿ ಇದನ್ನು ಸಾಫ್ಟ್ ಮಾಡ್ಕೊಂಡು ತೊಗೋಬೇಕು ಹೂಕೋಸು. ಸೊ ಅದು ಒಂದು 10 ನಿಮಿಷ ಬೇಯಲಿ. ಅಲ್ಲಿ ತನಕ ನಾನಿಲ್ಲಿ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿಂದು. ಈ ರೀತಿ ಕೆಂಪಾಗಿರುವಂತಹ ಟೊಮೆಟೊ ತೊಗೊಳ್ಳಿ, ಕಲರ್ ತುಂಬಾ ಸರಿಯಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ದೊಡ್ಡ ಇದ್ದೀವಂದ್ರೆ ಒಂದು 3 ತೊಗೊಂಡಿದ್ದೀನಿ, ಸಣ್ಣ ಇದ್ದರೆ ಒಂದು 3 ಅಥವಾ ಒಂದು 4 ತೊಗೋಬೋದು. ಓಕೆ, ನೋಡಿ, ಒಂದರಲ್ಲಿ ಈ ರೀತಿ ಒಂದು 3ರಿಂದ 4 ಭಾಗ ಮಾಡ್ತಿದ್ದೀನಿ. ಜಲ್ದಿ ಬೇಯುತ್ತೆ ಈ ರೀತಿ ಮಾಡೋದ್ರಿಂದ. ಓಕೆ, ಮುಂದಿನ ಭಾಗನ ತಗೊಂಡು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡಿನಿ. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇಲ್ಲಿ 2 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಅದ್ರ ಜೊತೆಗೆ 1 ಗಡ್ಡೆ ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಓಕೆ, ನೋಡಿ, ಇಲ್ಲಿ ಹೂಕೋಸಿಗೆ ಸುಮಾರು ಒಂದು 10 ನಿಮಿಷ ಆಗೋ ತನಕ ನಾನು ಬೇಯಿಸಿದ್ದ. ಪೂರ್ತಿಯಾಗಿ ಸಾಫ್ಟಾಗಿದೆ, ನಾನು ಚೆಕ್ ಮಾಡಿ ನೋಡಿದ್ದೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಪ್ಲೇಟ್ನಲ್ಲಿ ಎತ್ತಿಡ್ತಿದ್ದೀನಿ. ಭಾಳಷ್ಟು ಜನರಿಗೆ ಹೂಕೋಸಿನ ಪಲ್ಯ ಇಷ್ಟ ಆಗೋದಿಲ್ಲ. ಸೊ ಈ ರೀತಿ ಒಂದು ಸಲ ನೀವು ಭರ್ತಾರ ಮಾಡಿ ನೋಡಿ, ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಇಲ್ಲಿ ಮೊದಲಿಗೆ ನಾನು ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೇಕು. ನಿಮಗೆ ಖಾರ ಜಾಸ್ತಿ ಇಷ್ಟ ಇದ್ದರೆ ಗುಂಟೂರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು ಒಂದು ಸ್ವಲ್ಪನೇ. ಓಕೆ, ನೋಡಿ, ಪೂರ್ತಿ ಗರಿ ಗರಿ ಆಗಿದೆ. ಇವಾಗ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಇವಾಗ ಇದೇ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ತೊಗೊಂಡಿನಲ್ವ 1 ಗಡ್ಡೆ, ಅದು ಕೂಡ ಪೂರ್ತಿಯಾಗಿ ಕೆಂಪಾಗೋ ತನಕ ಹುರ್ಕೊಂಡು ಇದೇ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಹುರ್ಕೊಂಡಾದ್ಮೇಲೆ 1-2 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಇದು ಕೂಡ ಪೂರ್ತಿಯಾಗಿ ಕೆಂಪಾಗೋ ತನಕ ಹುರ್ಕೊಂಡು ತೊಗೋಬೇಕು. ಇಲ್ಲಿ ಈರುಳ್ಳಿ ಪೂರ್ತಿಯಾಗಿ ಕೆಂಪಾಗಬೇಕು, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಈ ಭರ್ತಾಕ್ಕೆ. ಓಕೆ, ಇವಾಗ ಎಲ್ಲನೂ ಹುರ್ಕೊಂಡಾಗಿದೆ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಕೆಂಪಾಗಿ ಹುರ್ಕೊಂಡಿನ ಅಂತೇಳಿ. ಇವಾಗ ಇದೇ ಪ್ಯಾನ್ನಲ್ಲಿ ಮತ್ತೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಟೊಮೆಟೊನ ಸೇರಿಸ್ತಿದ್ದೀನಿ. ಇಲ್ಲಿ ನೀವು ಟೊಮೆಟೊನ 1ರಲ್ಲಿ 2 ಭಾಗ ಮಾಡ್ಕೊಂಡು ಕೂಡ ಹಾಕೋಬೋದು. ಈ ರೀತಿ ಸಣ್ಣಗೆ ಯಾಕೆ ಕಟ್ ಮಾಡ್ಕೊಂಡು ಅಂದರೆ ಬೇಗ ಬೇಯುತ್ತೆ ಅಂತ ಕಟ್ ಮಾಡ್ಕೊಂಡಿನ ಅಷ್ಟೇ. ಟೊಮೆಟೊ ಜಲ್ದಿ ಸಾಫ್ಟ್ ಆಗಲ್ಲ ಅಂತೇಳಿ ಒಂದು ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿನ ಮೇಲೆ ಉಪ್ಪು ಉದುರಿಸಿದ್ದೀನಿ. ಸೊ ಒಂದು ಸೈಡಿಗೆ ಇವಾಗ ಸಾಫ್ಟ್ ಆಗಿದೆ, ಒಂದು 2 ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದ. ಇವಾಗ ಇದನ್ನು ಉಲ್ಟಾ ಹಾಕ್ತಿದ್ದೀನಿ. ಅಂದರೆ ಟೋಟಲಿ ಪೂರ್ತಿಯಾಗಿ ಇಲ್ಲಿ ಟೊಮೆಟೊನ ಸಾಫ್ಟ್ ಮಾಡ್ಕೊಂಡು ತೊಗೋಬೇಕು. ಈ ರೀತಿ ಕಟ್ ಮಾಡಿನಲ್ವ, ಇದು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಬೇಯೋದಕ್ಕೆ. ಮತ್ತು ಒಂದು ಸ್ವಲ್ಪ ಮೇಲೆ ಉಪ್ಪು ಹಾಕಿನಲ್ವ, ಹೀಗಾಗಿ ಜಲ್ದಿ ಬೇಯುತ್ತೆ. ಓಕೆ, ಒಂದು 3-4 ನಿಮಿಷ ಮಾತ್ರ ಆಗಿದೆ. ಪೂರ್ತಿ ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು ಸಿಪ್ಪೆನ ಬೇರೆ ಮಾಡ್ಕೊತಿದ್ದೀನಿ. ಇಲ್ಲಿ ಹೂಕೋಸು ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ಇದನ್ನು ಈ ರೀತಿ ಕೈಲಿಂದ ಮ್ಯಾಶ್ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸಿಯಲ್ಲಿ ಹಾಕೋಕ್ಕೆ ಹೋಗಬಾರ್ದು. ಈ ರೀತಿ ಕೈಲಿಂದನೇ ಮ್ಯಾಶ್ ಮಾಡ್ಕೊಳ್ಳಿ, ರುಚಿ ತುಂಬಾ ಇರುತ್ತೆ. ಓಕೆ, ಇವಾಗ ಹೂಕೋಸು ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಇದು ಕೂಡ ಈ ರೀತಿ ಕೈಲಿಂದ ಮ್ಯಾಶ್ ಮಾಡ್ಕೊತಿದ್ದೀನಿ. ಸೊ ಮೊದಲೇ ಹೇಳಿದಾಗೆ ನಿಮಗೆ ಜಾಸ್ತಿ ಖಾರ ಇಷ್ಟ ಇದ್ದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಈರುಳ್ಳಿ ಹಾಗೆ ಟೊಮೆಟೊ ಕೂಡ ಸೇರಿಸ್ತಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪನೇ ಉಪ್ಪು ಹಾಕ್ತಿದ್ದೀನಿ. ಸೊ ಟೊಮೆಟೊ ಬೇಯಿಸುವಾಗ ಕೂಡ ಹಾಕಿದ್ದ, ಹಾಗೆ ಈ ಹೂಕೋಸು ಬೇಯಿಸುವಾಗ ಕೂಡ ಹಾಕಿದ್ದ. ಇಲ್ಲಿ ನೋಡ್ಕೊಂಡು ಉಪ್ಪನ್ನ ಹಾಕೋಬೇಕು ಅಷ್ಟೇ. ಒಂದು ಸ್ವಲ್ಪ ಹಾಕೊಂಡಿನಿ, ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಎಲ್ಲನೂ ನೀಟಾಗಿ ಈ ರೀತಿ ಕೈಲಿಂದ ಮಿಕ್ಸ್ ಮಾಡಿದರೆ ಸೂಪರ್ ಆಗಿರುವಂತಹ ಹೂಕೋಸಿನ ಭರ್ತಾ ರೆಸಿಪಿ ರೆಡಿಯಾಗುತ್ತೆ. ನಾನಿಲ್ಲಿ ಬಿಸಿ ಅನ್ನಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮತ್ತು ಈ ಭರ್ತಾನ ಸರ್ವ್ ಮಾಡ್ತಿದ್ದೀನಿ. ಈ ಬಿಸಿ ಅನ್ನಕ್ಕಂತೂ ತುಂಬಾ ರುಚಿಯಾಗಿತ್ತು. ಸೊ ನನ್ನ ಮಕ್ಕಳಿಗೆ ಅಷ್ಟೊಂದು ಈ ಹೂಕೋಸಿನ ಪಲ್ಯ ಇಷ್ಟ ಆಗೋದಿಲ್ಲ, ಬಟ್ ಈ ಭರ್ತಾನ ತುಂಬಾ ಇಷ್ಟಪಟ್ಟು ತಿಂದರು ಮನೆಯಲ್ಲಿ ಎಲ್ಲರೂ. ಸೊ ಮಿಸ್ ಮಾಡಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು.